ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹಿಂದಿನ ವ್ಲಾಗಲ್ಲಿ ಒಂದ್ಸಲ ನಾನು ಮ್ಯಾಟ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ದೇವರ ನೈವೇದ್ಯಕ್ಕಿಟ್ಟು ಎಲ್ಲದೂ ಆಯಿತು. ಈಗ ತಿಂಡಿ ಮಾಡಿಕೊಂಡು ಹಸುಗಳನ್ನ ಕಟ್ಟಿ ಬರೋದಕ್ಕೆ ಅಂತ ಹೋಗಬೇಕು. ತಿಂಡಿ ಹೀರೆಕಾಯಿ ರೈಸ್ ಮಾಡಿದ್ದೆ, ಬೇಗ ಆಗಲಿ ಅಂತ ಮಾಡಿದೆ. ಟೇಸ್ಟ್ ಚೆನ್ನಾಗಿರುತ್ತೆ, ಆದರೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆಂದರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕಂತ ಇತ್ತು. ನಾನು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ನೆಲ ಒರೆಸ್ತೇನೆ ತಿಂಡಿಗೆ ಇಟ್ಕೊಂಡು ತಿಂಡಿ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡಿದೆ. ತಿಂಡಿ ತಿಂದಿಲ್ಲ, ಟೈಮ್ ಆಗ್ತಾ ಬಂತು. ವಾರದ ದಿನ ಎಷ್ಟೇ ಬೇಗ ಕೆಲಸ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ. ಈಗ ತಿಂಡಿ ತಿಂತೀನಿ, ತಿಂಡಿ ತಿಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಬರ್ತಿರುವಂತಹ ಕಾರಣದಿಂದ ಕರೆಂಟಂತೂ ಸರಿಯಾಗಿ ನಿಲ್ತಾನೆ ಇಲ್ಲ. ಯಾವ ಕರೆಂಟ್ ಬರುತ್ತೆ, ಯಾವ ಕರೆಂಟ್ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಕರೆಂಟ್ ಇದೆ. ಹಾಗೆ ಫುಲ್ ಮಳೆ ಬರ್ತಾ ಇರೋದ್ರಿಂದ ಮನೆ ಒಳಗೂ ಕೂಡ ಬೆಳಕಿಲ್ಲ. ಒಂಥರ ಇನ್ನೂ ಟೈಮ್ ಆಗಿಲ್ವೇನೋ, ಇನ್ನೂ ಇವಾಗ ಬೆಳಕಾಗಿದೆಯೇನೋ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಇವತ್ತು ವಿಡಿಯೋ ಕ್ಲಾರಿಟಿ ನೋಡಿದರೆ, ಅದರಲ್ಲಿ ಬ್ರೈಟ್ನೆಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಮನೆ ಎಷ್ಟು ಒಳಗೆ ಬೆಳಕಿಲ್ಲ ಅಂತ. ಹಾಗಾಗಿ ವಿಡಿಯೋನು ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕರೆಂಟ್ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಅಷ್ಟು ಕಡಿಮೆ ಬೆಳಕಿದೆ. ಅಂದರೆ ಬಿಸಿಲತ್ತಿದಾಗೆಲ್ಲ ಚೆನ್ನಾಗೇ ಬೆಳಕು ಬರುತ್ತೆ. ಕಿಟಕಿ ಎಲ್ಲ ದೊಡ್ಡದಿರೋದ್ರಿಂದ ಬೆಳಕು ಗಾಳಿ ಎಲ್ಲ ಚೆನ್ನಾಗೇ ಬರುತ್ತೆ. ಚೆನ್ನಾಗಿ ಮಳೆ ಬರ್ತಾ ಇದೆ. ಹಾಗೆ ಇನ್ನೂ ಪೂರ್ತಿ ಬೆಳಗ್ಗೆನೇ ಬೇಗನೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವತ್ತು ಗುರುವಾರ, ಗುರುರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನನಗೆ ಇಷ್ಟವಾದಂತಹ ದೇವರು, ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬಹುದು. ನನಗೆ ಅವರಂದರೆ ಏನೋ ಒಂಥರ ತುಂಬ ಇಷ್ಟ. ಹಾಗೆ ಅವ್ರು ಕಂಡ್ರೆ ಏನೋ ಒಂಥರ ಕ್ಲೋಸ್ನೆಸ್, ಎಲ್ಲ ದೇವ್ರಿಗಿಂತನೂ ಜಾಸ್ತಿನೇ ಅಂತ ಹೇಳ್ಬೋದು. ಏನು ಅಂತ ಗೊತ್ತಿಲ್ಲ, ತುಂಬಾ ಇಷ್ಟ. ಅವ್ರನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಪೂಜೆ ಮಾಡ್ತೀನಿ. ಹಾಗೆ ಫಸ್ಟು ಫೋಟೋನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಗಂಧ ಎಲ್ಲ ಹಚ್ಚಿದ್ದೆ. ಹಿಂದಿನ ವ್ಲಾಗಲ್ಲೆಲ್ಲ ತೋರಿಸಿರ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಅದೇ ರೀತಿ ಈ ವ್ಲಾಗನ್ನು ಮಾಡಿ ಇವತ್ತಿನ ದಿನವೂ ಕೂಡ ಅದೇ ರೀತಿಯಾಗಿ ಮಾಡಿ ನಂತರ ಹೂವನ್ನು ಮುಡಿಸ್ತಾ ಇದ್ದೀನಿ. ಹಾರ ಕಟ್ಟಬೇಕಿತ್ತು, ಹಾರ ಕಟ್ಟೋದಕ್ಕಾಗಲಿಲ್ಲ. ಹಾಗಾಗಿ ಹಾಗೇ ತುಳಸಿಯನ್ನು ಮುಡಿಸ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಮನೆ ದೇವರು ಎಲ್ಲ ಪೂಜೆ ಮಾಡಿ ನಂತರ ರಾಯರಿಗೆ ಪೂಜೆ ಮಾಡ್ತೀವಿ. ನಾವು ಯಾವುದಾದ್ರೂ ಇಷ್ಟಪಟ್ಟು ದೇವರನ್ನ ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋದಾದರೆ ಫಸ್ಟು ಮನೆ ದೇವರು ಮತ್ತು ಗಣಪತಿಗೆ ಪೂಜೆ ಮಾಡಿ ನಂತರ ನಮಗೆ ಇಷ್ಟವಾದಂತಹ ದೇವರನ್ನು ಪೂಜೆ ಮಾಡ್ತೀವಲ್ಲ, ಆ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಂತ ಅನ್ನಿಸ್ತು. ಹಾಗಾಗಿ ಈ ವ್ಲಾಗಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಎಷ್ಟು ಜನಕ್ಕೆ ಇದು ತಪ್ಪು ಅನಿಸುತ್ತೆ ಅವರು ಕೂಡ ಕಮೆಂಟಲ್ಲಿ ತಿಳಿಸಿ. ಲೈಫಲ್ಲಿ ಕೆಲವೊಮ್ಮೆ ನಾವು ಅಂದ್ಕೊಂಡಂಗೆ ಯಾವುದೂ ಹೋಗೋದಿಲ್ಲ. ನಾವು ಏನೇನೋ ಓಪ್ಸಿಟ್ಕೊಂಡಿರ್ತೀವಿ, ಹಾಗಾಗುತ್ತೆ ಹೀಗಾಗುತ್ತೆ. ಲೈಫಲ್ಲಿ ಏನು ಬೇಕಾದ್ರೂ ಆಗಬಹುದು ಅಲ್ವಾ. ನಾವು ಹೇಗೆ ಅಂದ್ಕೊಳ್ತೀವಿ ಹಾಗೆ ಆಗಬೇಕಂತೇನಿಲ್ಲ. ನಾವು ಜಾಸ್ತಿ ಇಟ್ಕೊಳ್ಬಾರ್ದು. ಯಾಕೆಂದರೆ ಇಟ್ಕೊಂಡಾಗ್ಲೇ ಅದು ಕೆಲಸ ಆಗಿಲ್ಲ ಅಂತಂದರೆ ಜಾಸ್ತಿ ಬೇಜಾರಾಗೋದೇ ಅಂಥ ಟೈಮಲ್ಲಿ. ಹಾಗಾಗಿ ನಾನು ಇತ್ತೀಚೆಗಂತೂ ಯಾವುದೇ ಓಪ್ಸನ್ನು ಇಟ್ಕೊಳ್ಳೋದಿಲ್ಲ. ಹಾಗಾಗುತ್ತೆ ಹೀಗಾಗುತ್ತೆ, ಅಯ್ಯೋ ಹಾಗಾಗಬಹುದು ಆ ಥರ ಏನೂ ಇಟ್ಕೊಳ್ಳೋದಿಲ್ಲ. ಲೈಫ್ ಹೇಗೆ ಹೋಗುತ್ತೆ ಹಾಗೆ ನಾವು ಹೋಗ್ತಾ ಇರಬೇಕು ಅಷ್ಟೇ. ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಏನಾದರೂ ಕೆಲಸ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಕೆಲಸ ಮಾಡಬೇಕು. ಇಲ್ಲ ಅಂತಲ್ಲ, ಏನೂ ಇಲ್ದಂಗೆ ಹಾಗೆ ಹೋಗಿ ಕೆಲಸ ಮಾಡಬೇಕಂತಲ್ಲ. ಎಲ್ಲದೂ ಕೂಡ ಮುಂಚೆನೇ ಪ್ಲ್ಯಾನ್ ಆಗಿರಬೇಕು. ಏನೇನು ಕೆಲಸ ಮಾಡಬೇಕು, ಯಾವ ರೀತಿಯಾಗ ಈ ಕೆಲಸನ ಮುಗಿಸ್ಬೇಕು, ಆ ರೀತಿ ಕೆಲವೊಂದು ಯೋಚನೆಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಅದು ಖಂಡಿತವಾಗಿಯೂ ಕೂಡ ಸರಿ. ಆದರೆ ಇದರಿಂದ ಇಷ್ಟೇ ಬರುತ್ತೆ, ಅದರಿಂದ ಅಷ್ಟೇ ಪ್ರಾಫಿಟ್ ಬರುತ್ತೆ, ನಾನಿಲ್ಲಿ ಲಾಭದ ವಿಚಾರವಾಗಿ ಮಾತ್ರ ಮಾತಾಡ್ತಾ ಇಲ್ಲ. ಬರೀ ಲಾಭಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ನಾವು ಯಾರ ಜೊತೆನಾದ್ರೂ ಮಾತಾಡಿದರೆ ಅವ್ರು ನಮ್ಮ ಜೊತೆ ಅದೇ ರೀತಿ ಮಾತಾಡ್ತಾರೆ, ಅದೇ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತೇನಿಲ್ಲ ಅಲ್ವಾ. ಹಾಗಾಗಿ ಅವ್ರು ನಮ್ಮನ್ನು ಆಗ ನೋಡ್ಕೊಳ್ತಾರೆ ಅಥವಾ ನೋಡ್ಕೊಳ್ಬೇಕು. ಅವ್ರು ನಮ್ಮನ್ನು ಆ ರೀತಿಯಾಗಿ
ಇಷ್ಟಪಡಬೇಕು. ಆ ರೀತಿ ಎಲ್ಲದನ್ನು ನಾವೇ ಯೋಚನೆ ಮಾಡ್ಕೊಂಡು ಇರೋದಕ್ಕಾಗೋದಿಲ್ಲ ಅಲ್ವಾ? ಅವ್ರು ನಮ್ಮನ್ನು ಹೇಗೆ ಬೇಕಾದ್ರೂ ನೋಡ್ಬೋದು. ಅವ್ರ ಮನಸ್ಸಲ್ಲಿ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾರ ಬಗ್ಗೆನೂ ಆಗಲಿ ಅಥವಾ ಯಾವ ವಿಚಾರದ ಬಗ್ಗೆನೇ ಆಗಲಿ ಅತಿಯಾಗಿ ಒಪ್ಸಿರೋದು ಬೇಡ. ಲೈಫ್ ಹೇಗೆ ಹೋಗುತ್ತೆ ಹಾಗೆ ನಾವು ಹೋಗ್ತಾ ಇರಬೇಕಷ್ಟೇ. ನಾನು ಇವಾಗ ಹೇಳ್ತಾ ಇದ್ದೀನಿ, ಅಷ್ಟು ಈಸಿ ಅಲ್ಲ. ಲೈಫ್ ಹೇಗೆ ಹೋಗುತ್ತೆ ಅದನ್ನು ಹಾಗೆ ತೊಗೊಳ್ಬೇಕಂತ ಅನ್ನೋದಕ್ಕೆ ಅಷ್ಟು ಈಸಿಯಾಗಿರೋದಿಲ್ಲ ಅದು. 2-3 ಆಪ್ಷನ್ ಇದ್ದರೆ ಯಾವ್ದಾದ್ರು ಒಂದು ಆಪ್ಷನ್ ತೊಗೊಳ್ಬೋದು. ಅಥವಾ ಆಪ್ಷನ್ನೇ ಇಲ್ಲ, ನಿಮ್ಮ ಹತ್ರ ಒಂದೇ ಆಪ್ಷನ್ ಇವಾಗ ನಾವು ಕೊಡ್ತಾ ಇರೋದು ಅಂತ ಅಂದರೆ ನಮಗೆ ಅನಿವಾರ್ಯ ಅದನ್ನೇ ತೊಗೊಳ್ಬೇಕಾಗುತ್ತೆ. ಅದೇ ರೀತಿ ಇರಬೇಕಾಗುತ್ತೆ ಅಲ್ವಾ? ಎಲ್ಲ ಟೈಮಲ್ಲೂ ಅದೇ ರೀತಿಯಾಗಿರೋದಿಲ್ಲ. ಒಂದೊಂದು ಟೈಮಲ್ಲಿ ಆಗಾಗ್ಬೋದು ಅಷ್ಟೇ. ಒಂದು ಟೈಮಲ್ಲಿ ನಾವು ಹೇಗೆ ಅಂದ್ಕೊಳ್ತೀವಿ ಹಾಗೇ ಆಗುತ್ತೆ. ಆ ಟೈಮ್ ಬರೋವರೆಗೂ ಕಾಯಬೇಕಷ್ಟೇ. ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಅಲ್ವಾ? ಇವತ್ತು ದೇವ್ರ ನೈವೇದ್ಯಕ್ಕೆ ನಾನಿಲ್ಲಿ ಅವಲಕ್ಕಿ, ಕಾಯಿ ತುರಿ, ಸಕ್ಕರೆ ಹಾಗೆ ಏಲಕ್ಕಿ ಪೌಡರ್ನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೇವರ ನೈವೇದ್ಯಕ್ಕಿಟ್ಟೆ. ಇದಾದರೆ ಬೇಗ ಆಗುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ ಅಂದಾಗ ಇದನ್ನು ಮಾಡಬಹುದು. ಈಗ ತಿಂಡಿ ಎಲ್ಲ ತಿಂದು ಆಯಿತು. ನಾನು ಇವಾಗ ತೋಟಕ್ಕೆ ಹೊರಟಿದ್ದೀನಿ, ಹಸು ಕಟ್ಟು ಬರೋಣ ಅಂತ. ಬೆಳಗ್ಗೆಯಿಂದಂತೂ ಫುಲ್ ಮಳೆ. ಇಷ್ಟೋ ತನಕ ನೀನು ಸೋನೆ ಹನಿತಾನೇ ಇದೆ. ಸೋನೆ ಥರ ಅಲ್ಲ, ಫುಲ್ ಅಡ್ಮಳೆ ಥರ ಜೋರಾಗೇ ಮಳೆ ಬಂತು. ಕರೆಂಟ್ ಇಲ್ಲ, ಕರೆಂಟ್ ಸರಿ ಇಲ್ಲ, ಹಾಗೆ ಲೈನ್ ಪ್ರಾಬ್ಲಮ್ ಇದೆ ಅಂತೆ. ಹಾಗಾಗಿ ನೀರು ಬಿಟ್ಟು 4 ದಿನ ಆಯಿತು. ಸ್ವಲ್ಪನೂ ಕೂಡ ನೀರಿರಲಿಲ್ಲ, ಮಳೆ ಬಂತು. ಹಾಗಾಗಿ ತಕ್ಕ ಮಟ್ಟಿಗೆ ನೀರನ್ನು ಇಟ್ಕೊಂಡೆ. ಇವಾಗ ನೆಲ ತೊಳೆಯೋದಕ್ಕಾಗಿರ್ಬೋದು, ಯಾವುದಕ್ಕೂ ನೀರಿರಲಿಲ್ಲ. ಹಸಿ ನೀರು ಕುಡಿಸೋದಕ್ಕಾಗಿರ್ಬೋದು, ಮಳೆ ನೀರು ಇಟ್ಕೊಂಡೆ. ಅದರಲ್ಲೇ ಎಲ್ಲ ನೆಲ ಎಲ್ಲ ಒರೆಸಿ ವಾರ ಎಲ್ಲ ಮಾಡಿ ಆಯಿತು. ಇವಾಗ ತೋಟಕ್ಕೆ ಹೋಗಿ ಹಸುಗಳನ್ನು ಕಟ್ಟಿ ಬರಬೇಕು. ಇವತ್ತು ಹಸು ಕಟ್ಟಿ ಬರೋದು ನಂದು. ಎಷ್ಟೇ ಬೇಗ ಕೆಲಸ ಮುಗಿಸೋದಕ್ಕೆ ಹೋದ್ರೂ ಎಷ್ಟೇ ಬೇಗ ಕೆಲಸ ಮುಗಿಸೋದಕ್ಕೆ ಹೋದ್ರೂ ಕೂಡ ಮುಗಿಸೋದಕ್ಕಾಗಲೇ ಇಲ್ಲ. ಈಗ ತೋಟಕ್ಕೆ ಹೊರಟಿದ್ದೀನಿ. ತೋಟಕ್ಕೆ ಹೋಗಿ ಹಸುನ ಕಟ್ಟಿ ಬರ್ತೀನಿ. ನಾನು ಯಾವುದೇ ವಿಚಾರನ ಹೇಳ್ದಂಗೆ ಹಾಗೆ ಏನನ್ನೂ ಕೂಡ ಹೇಳ್ದಲೆ ಈ ರೀತಿಯಾಗಿ ಡೈರೆಕ್ಟಾಗಿ ಹೇಳಿದರೆ ನಿಮಗೆ ಈ ವಿಚಾರದ ಬಗ್ಗೆ ಅರ್ಥ ಆಗದೇ ಇರಬಹುದು. ನಾನು ಇದೇ ವಿಚಾರ ಒಂದು ವಿಚಾರಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ, ಎಲ್ಲ ವಿಚಾರಕ್ಕೂ ಸೇರೇ ಹೇಳ್ತಾ ಇರೋದು. ಇವಾಗ ಲೈಫ್ ಹೇಗಿದೆ ಹಾಗೆ ನಾವು ಹೋಗ್ಬೇಕಂತಂದರೆ ಮೇಯ್ನಾಗಿ ನಮಗೆ ಬೇಕಾಗಿರೋದೇ ಅಡ್ಜಸ್ಟ್ ಆಗೋದು. ಹೇಗೆ ಬರುತ್ತೆ ಅದಕ್ಕೆ ಹಾಗೇ ಹೊಂದ್ಕೊಳ್ಳೋದು. ಅದನ್ನು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತಂದಾಗ ಆ ಆಪ್ಷನಲ್ಲೇ ನಾವು ಇರಬೇಕಾಗತ್ತೆ. ಇವಾಗ ನಾವು ಅದನ್ನು ಹೊಂದ್ಕೊಳ್ತಾ ಹೋದರೆ ಅದು ಪ್ರಾಬ್ಲಮ್ ಅಂತಲೇ ನಮಗೆ ಅನಿಸೋದಿಲ್ಲ ಅಲ್ವಾ? ಅದಕ್ಕೆ ನಾವು ಅವಾಗ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ. ಹಾಗೆ ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ನಾವು ಚೆನ್ನಾಗಿಯೇ ಹೊಂದ್ಕೊಂಡಿರ್ತೀವಿ. ಆವಾಗ ಆ ಕಷ್ಟ ನಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ. ಇವಾಗ ತೋಟಕ್ಕೆ ಬಂದೆ, ಹಸುಗಳನ್ನ ಕಟ್ಟಿ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು ಸ್ವಲ್ಪ ಕೆಲಸ ನಾವು ಡೈಲಿ ಮಾಡ್ತಾ ಇರ್ತೀವಿ. ಇಷ್ಟು ಕೆಲಸಗಳು ನಮ್ಮ ರೊಟೀನ್ ಈ ರೀತಿಯಾಗಿರುತ್ತೆ, ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಸಲ ಹೇಗಾಗುತ್ತೆ ಅಂತಂದರೆ ಡಬಲ್ ಕೆಲಸ ಆಗುತ್ತೆ. ಬೇರೆ ಕೆಲಸನೂ ಕೂಡ ನಾವೇ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಯಾವ ಕೆಲಸನೂ ಕೂಡ ಬಿಡೋದಿಲ್ಲ, ಎಲ್ಲದನ್ನೂ ಮಾಡ್ತೀವಿ. ಸ್ಟಾರ್ಟಿಂಗ್ ಮಾಡುವಾಗ ಕಷ್ಟ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗ್ತೀವಲ್ವ. ಹಾಗೆ ಮುಂಚೆ ನನಗೆ ಮನೆ ಕೆಲಸ ಮಾಡಿಕೊಂಡು ಒಬ್ಬಳು ಮಗಳು ನೋಡ್ಕೊಳ್ಳೋದೇ ಕಷ್ಟ ಅಂತ ಅನಿಸೋದು. ಹೋಗ್ತಾ ಹೋಗ್ತಾ ಅದಕ್ಕೆ ನಾನು ಅಡ್ಜಸ್ಟ್ ಆದೆ. ಇಲ್ಲಿ ನಾನು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ, ಯಾಕೆಂದರೆ ಮಜ್ಜಿಗೆ ಸಾರನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸಿದ್ದೆ. ಹಾಗಾಗಿ ಮಸಾಲೆ ರುಬ್ಬೋದು ಯಾವುದನ್ನು ಕೂಡ ತೋರಿಸಿಲ್ಲ. ಇವಾಗ ಹಸುಗಳು ಹಾಗೆ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಮನೆ ನೋಡಿಕೊಂಡು ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ತುಂಬ ಕಷ್ಟ ಅಂತ ಅನಿಸೋದು. ಆಮೇಲೆ ಅಭ್ಯಾಸ ಆಯಿತು. ನಂತರ ಯೂಟ್ಯೂಬ್ ಬಂತು. ಆವಾಗಂತೂ ಅಯ್ಯೋ ಒಂದು ನಿಮಿಷನೂ ನನಗೋಸ್ಕರ ಟೈಮೇ ಇಲ್ವಲ್ಲ, ಎಲ್ಲ ಟೈಮು ಹೀಗೆ ಹೋಗುತ್ತಲ್ಲ, ಬೆಳಗ್ಗೆಯಿಂದ ಸಂಜೆ ಹೇಗಾಗುತ್ತೆ ಗೊತ್ತೇ ಆಗ್ತಾ ಇಲ್ವಲ್ಲ, ಈ ರೀತಿಯಾಗಿ ಅನಿಸೋದು. ನಂತರ ಯೂಟ್ಯೂಬ್ ಬಂದ ಮೇಲೂ ಕೂಡ ಇನ್ನೂ ಇವಾಗ ನನಗೆ ಅಂದರೆ ರೆಸ್ಟ್ ಮಾಡಬೇಕಂತಂದರೆ ಕೆಲವೊಂದು ಟೈಮಲ್ಲಿ ನನಗೆ ಇವಾಗ ಆಗ್ತಾಯಿಲ್ಲ. ರೆಸ್ಟ್ ಮಾಡಬೇಕಂತಂದರೆ ಟೈಮ್ ಸಿಗುತ್ತೆ. ಟೈಮ್ ತಾನಾಗೆ ಸಿಗೋದಿಲ್ಲ, ನಾವಾಗೇ ಟೈಮನ್ನು ತೊಗೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಆ ಕೆಲಸ ನಮಗೆ ಕಷ್ಟ ಅಂತ ಅನಿಸಿದರೆ ಹೋಗ್ತಾ 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 ಸಮಯ ಹೋದಂಗೆ ಆ ಕೆಲಸ ನಮಗೆ ಈಸಿಯಾಗಿ ಹೋಗುತ್ತೆ. ಯಾಕೆಂದರೆ ನಾವು ಅದನ್ನು ಅಷ್ಟು ಸಲ ಕೆಲಸನ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ನಮಗದು ಸುಲಭ ಆಗೇ ಆಗುತ್ತೆ. ಇವಾಗ ಮಜ್ಜಿಗೆ ಸಾರು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹಪ್ಳ, ಬೋಟಿ, ಸಂಡಿಗೆ 2-3 ಥರದ ಬೋಟಿ ಎಲ್ಲದನ್ನು ಕೂಡ ಎಣ್ಣೆಯಲ್ಲಿ ತಾಳಿಸಿದ್ದೆ. ಚಳಿಯಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ನನ್ನ ಮಗಳಿಗೆ ಆರ್ಟ್ ಶೇಪ್ ಬೋಟಿ ಅಂದರೆ ಲಡ್ಡುಗೆ ತುಂಬ ಇಷ್ಟ. ನಿತ್ಯಾಗೆ ಬೋಟಿ ಅಂದರೆ ಇಷ್ಟ. ಈ ರೀತಿಯಾಗಿ ಯಾರ್ಯಾರಿಗೆ ಏನೇನು ಇಷ್ಟ ಎಲ್ಲದನ್ನು ಕೂಡ ಎಣ್ಣೆಯಲ್ಲಿ ತಾಳಿಸಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ರೇಷನ್ ಎಲ್ಲ ತರಿಸಿದ್ದೆ. ಇವಾಗ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಟೊಮೊಟೊ ಎಲ್ಲ ಹಾಗೇ ಇಟ್ಬಿಟ್ರೆ ಅಥವಾ ತರಕಾರಿ ಸ್ಟ್ಯಾಂಡಿಗೆ ಏನಾದ್ರೂ ಹಾಕಿದರೆ ಅದು ಟೊಮೊಟೊ ಕೆಟ್ಟೋದ್ರೆ ರಸ ಎಲ್ಲ ಕೆಳಗೆ ಇಳಿಯುತ್ತೆ, ನೆಲ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಈ ರೀತಿ ಟ್ರೇಗಳಿಗೆ ಹಾಕಿಟ್ಕೊಳ್ತೀನಿ.
ಇದು ವಿಡಿಯೋ ಮಾಡಬೇಕಾದ್ರೆ ಏನಾಯಿತು ಅಂತ ಗೊತ್ತಿಲ್ಲ, ಫುಲ್ ಕ್ಲಾರಿಟಿನೇ ಇಲ್ಲ. ಬೆಳಕಲ್ಲಿ ಮಾಡಿದ್ರೂ ಕೂಡ ಈ ರೀತಿಯಾಗಿ ಫುಲ್ ಡಲ್ ಆಗಿದೆ. ತುಂಬ ವಿಡಿಯೋ ಮಾಡ್ಕೊಂಡಿದ್ದೆ ಇದರಲ್ಲಿ, ಆದರೆ ಕ್ಲಾರಿಟಿ ಇಲ್ಲದ ಕಾರಣ ಇದನ್ನು ಜಾಸ್ತಿ ಹಾಕಲಿಲ್ಲ. ಒಂದೇ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದೆ ಅಷ್ಟೇ. ವಿಡಿಯೋ ಮಾಡಿ ಎಲ್ಲ ಆದಮೇಲೆ ಕೊನೆಗೆ ನೋಡಿದೆ, ವಿಡಿಯೋ ಕ್ಲಾರಿಟಿನೇ ಇರಲಿಲ್ಲ, ಫುಲ್ ಈ ರೀತಿಯಾಗಿ ಡಲ್ಲಾಗಿ ಕಾಣಿಸ್ತಾ ಇತ್ತು. ಅವತ್ತು ಹಿಂದಿನ ಬ್ಲಾಗಲ್ಲಿ ಒಂದ್ಸಲ ನಿಮಗೆ ನಾನು ಮ್ಯಾಟ್ ಹಾಕ್ತಾ ಇದ್ದೀನಿ ಅಂತ ತೋರಿಸಿದ್ದೆ. ಅದನ್ನು ಅವತ್ತು ಹಾಕಿದ್ದು ಮತ್ತೆ ಹಾಕೋದಕ್ಕೇ ಆಗಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಟೈಮ್ ಇತ್ತು, ಆವಾಗ ಕೂತ್ಕೊಂಡು ಮ್ಯಾಟನ್ನು ಕೂಡ ಕಂಪ್ಲೀಟ್ ಮಾಡಿದೆ. ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಬಾಳಿಕೆ ಕೂಡ ಬರುತ್ತೆ. ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ, ಯಾರು ಹೇಳ್ಕೊಡೋಕ್ಕಾಗದೇ ಇರುವಂತಹ ಪಾಠನ, ಯಾವ ಟ್ಯೂಷನಲ್ಲೂ ಕಲಿಯೋಕ್ಕಾಗದೇ ಇರೋದನ್ನು, ಯಾರ ಹತ್ರನೂ ಹೇಳಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪಾಠಗಳನ್ನು ಲೈಫ್ ತುಂಬಾ ಬೇಗ ಕಲಿಸುತ್ತೆ, ತುಂಬಾ ಚೆನ್ನಾಗಿ ಕಲಿಸುತ್ತೆ. ಹಾಗಾಗಿ ಲೈಫಲ್ಲಿ ಹೇಗೆ ಬರುತ್ತೋ ಹಾಗೆ ಅದನ್ನು ತೊಗೊಳ್ಬೇಕು, ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಕಷ್ಟಗಳೆಲ್ಲ ಸ್ವಲ್ಪ ಈಸಿ ಅನಿಸೋದಕ್ಕೆ ಶುರುವಾಗುತ್ತೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.